ಎಸ್, ನಂದಗೋಕುಲ ಸೀರಿಯಲ್ನಲ್ಲಿ ಸೂರ್ಯಕಾಂತ್ ಫ್ಯಾಮಿಲಿನಲ್ಲಿ ಶ್ರೀಕಂಠ ಅನ್ನೋ ಒಂದು ಕ್ಯಾರೆಕ್ಟರ್ನ ನೀವು ನೋಡಿರ್ತೀರಲ್ಲ. ಸೊ ಅವ್ರು ಇವತ್ತು ನಮ್ಮ ಜೊತೆ ಇದ್ದಾರೆ. ಹಾಯ್ ಶ್ರೀಕಂಠ ಅಲಿಯಾಸ್ ಚಂದು. ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಇವತ್ತು ಏನು ಎದುರು ಮನೇಲಿ ನಿಮ್ಮ ಸ್ವಂತ ಅಕ್ಕನೇ ಆಗಬೇಕು, ಆದರೂ ಯಾಕಷ್ಟು ದುಶ್ಮನಿ? ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ನಾನು ಹುಟ್ಟೋಕ್ಕಿಂತ ಮುಂಚೆ ಈ ಘಟನೆ ನಡೆದಿರೋದು. ನನಗೂ ಅದಕ್ಕೂ ಯಾವ ಸಂಬಂಧನೂ ಇರೋದಿಲ್ಲ. ಬಟ್ ನಮ್ಮ ದೊಡ್ಡಪ್ಪ ಅಪ್ಪ ಯಾವ ಹಾದಿಲಿ ಹೋಗ್ತಾರೋ ಅವ್ರ ಬ್ಯಾಕ್ ಬಂದಾಗಿ ನಾನು ಯಾವಾಗಲೂ ನಿಂತಿರೋದೇ ನನ್ನ ಕರ್ತವ್ಯ. ಹಾಗೆ ಕುಟುಂಬದ ಗೌರವ ಕಾಪಾಡೋಕ್ಕೋಸ್ಕರ ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತೀನಿ. ಅದು ಆ ಪಾತ್ರ, ಶ್ರೀಕಂಠನ ಪಾತ್ರ ಹೇಳುತ್ತೆ. ಓಕೆ, ಅಂದರೆ ಈಗ ನೀವು ಆಲ್ರೆಡಿ ಸುಮಾರು ಸೀರಿಯಲ್ ಮಾಡಿದ್ದೀರಾ. ಗಿಣಿರಾಮ ಮಾಡಿದ್ದೀರಾ, ರಾಧ ಕಲ್ಯಾಣ ಮಾಡಿದ್ದೀರಾ, ಅಮೃತಧಾರೆ ಮಾಡಿದ್ದೀರಾ. ಈ ಸೀರಿಯಲ್ ಎಲ್ಲ ಮುಗಿದ್ಮೇಲೆ ಈ ಸೀರಿಯಲ್ನಲ್ಲಿ ಒಂದು ನೆಗೆಟಿವ್ ರೋಲು ಯಾವ ಥರ ಅನ್ನಿಸ್ತಿದೆ? ನಾನು ಹೀರೋ ಆಗಬೇಕಂತಲೇ ಬಂದಿದ್ದು. ಬಟ್ ಆದರೆ ಇವಾಗ ಯಾವ ಅವಕಾಶಗಳು ಬಂದಿದ್ದು ಯಾವುದೋ ಮಿಸ್ ಮಾಡ್ಕೊಳಕ್ಕಾಗೋದಿಲ್ಲ ಅಲ್ವಾ. ಸೊ ಇದು ಒಳ್ಳೆ ಪಾತ್ರ ಆಗಿತ್ತು ಹಾಗೂ ಇಂಪಾರ್ಟೆನ್ಸ್ ಇತ್ತು, ಇದು ಒನ್ ಆಫ್ ದ ಲೀಡ್ ಇತ್ತು. ಅದಕ್ಕೋಸ್ಕರ ಇದನ್ನು ಒಪ್ಕೊಂಡಿದ್ದು. ನನಗೆ ಫಸ್ಟು ರೆಫರೆನ್ಸ್ ಬಂದಿದ್ದು ನಾರಾಯಣ ಸ್ವಾಮಿ ಸರ್ ಅಂತ ಇದ್ದಾರೆ. ಅವರು ರಾಧಿಕಾ ಮ್ಯಾಮ್ ಅವ್ರಿಗೆ ರೆಫರ್ ಮಾಡಿ ಅವರು ನನ್ನ ಕರೆಸಿ ಒಂದೇ ಒಂದು ಲುಕ್ ಟೆಸ್ಟ್ ಮಾಡಿದ್ದು. ಅದಾದಮೇಲೆ ಸೆಲೆಕ್ಟ್ ಆಯಿತು. ಓಕೆ, ಅಂದರೆ ಈಗ ಹೀರೋ ಆಗಿ ಬರಬೇಕು ಬಂದಿದ್ದವರು, ಅಂದರೆ ಹೀರೋ ಆಗಬೇಕು ಅಂದ್ಕೊಂಡು ಬಂದಿದ್ದವರು, ಈ ಪಾತ್ರ ಅಂದರೆ ಖಾಲಿ ಇರಬಾರ್ದು, ಯಾವುದರಲ್ಲಾದ್ರೂ ಒಂದು ಆ್ಯಕ್ಟಿವ್ ಆಗಿರಬೇಕು ಅಂತ ಒಪ್ಕೊಂಡಿದ್ದೀರಾ. ಸೊ ಹೇಗೆ ಅನ್ನಿಸ್ತಾ ಇದೆ ಈ ಸೆಟ್ಟಲ್ಲಿ ಅಥವಾ ಈ ಸೀರಿಯಲ್ ಮಾಡ್ತಾ ಇರೋದಕ್ಕೆ? ತುಂಬಾ ಖುಷಿ ಇದೆ. ನಾನೇನಾದರೂ ಇದನ್ನು ಒಪ್ಕೊಂಡಿರಲಿಲ್ಲ ಅಂದಿದ್ರೆ ಆ್ಯಕ್ಚುಲಿ ತುಂಬಾ ರಿಗ್ರೆಟ್ ಮಾಡ್ತಿದ್ದೆ ಅಂತ ನನಗನ್ನಿಸ್ತಾ ಇದೆ. ಒಳ್ಳೆ ಟೀಮು, ಮೇನ್ ಶ್ರವಣ್ ಸರು. ಸೀರಿಯಸ್ಲಿ ಅವ್ರ ಜೊತೆ ಯಾವತ್ತೂ ನಾನು ವರ್ಕ್ ಮಾಡಿರಲಿಲ್ಲ. ಬಟ್ ಅವ್ರು ಸಿಕ್ಕಿರೋದೇ ನನಗೆ ಖುಷಿ. ಈ ಸೆಟ್ಟಲ್ಲಿ ಬಂದು ನಾನು ಆ್ಯಕ್ಟ್ ಮಾಡ್ತಿದ್ದೀನಿ ಅಂದರೆ ಅವರು ನನಗಿಂತ ಅವರೇ ಜಾಸ್ತಿ ಎನರ್ಜಿ ಕೊಡ್ತಾರೆ. ಅದಕ್ಕೆ ಐ ಲವ್ ಶ್ರವಣ್ ಸರ್. ಓಕೆ, ಈಗ ಫಿಟ್ನೆಸ್ ಕೂಡ ನೋಡಿದ್ರೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ ಅಂತ. ಏನದು ಬಿಟ್ಟು ಡಯಟ್ ಎಲ್ಲ ಏನಾದ್ರು ಮಾಡ್ತೀರಾ? ಹೌದು, ಆ್ಯಕ್ಚುಲಿ ನಾನು ಫಿಟ್ನೆಸ್ ಫ್ರೀಕು. ನಾನು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನೋಡಿರ್ಬೋದು. ಒಂದು ತಲ್ವಾರ್ ಅಂತ ಒಂದು ಮೂವಿ ಇತ್ತು, ಅದಕ್ಕೆ 6 ಪ್ಯಾಕ್ಸ್ ಎಲ್ಲ ಮಾಡಿ ಎಲ್ಲ ಕಂಪ್ಲೀಟ್ ಪ್ರಿಪೇರ್ ಆಗಿ ಅದರಲ್ಲಿ ಆ್ಯಕ್ಟ್ ಮಾಡಿದಂಥ ಸಿನಿಮಾ. ಅದು February 7th ರಿಲೀಸ್ ಆಯಿತು. ಚೆನ್ನಾಗೇ ಮೂಡ್ ಬಂತು. ಆಲ್ಮೋಸ್ಟ್ 25 ಡೇಸ್ ಇನ್ನೂ ಜಾಸ್ತಿನೇ ಓಡ್ತು. ಅದರಲ್ಲೂ ತುಂಬ ರೆಸ್ಪಾನ್ಸ್ ಬಂದಿತ್ತು. ಫಿಟ್ನೆಸ್ ಅಂದರೆ ಅದೇ ಆಲ್ಮೋಸ್ಟ್ ಯಾವಾಗಲೂ ಡಯಟಲ್ಲಿ ಇರಲೇಬೇಕಾಗತ್ತೆ. ಇವಾಗ ಏನಂದರೆ ಆ್ಯಕ್ಟರ್ಸು ಅವ್ರು ಹೆಂಗೆ ಮುಂದೆ ಸ್ಕಿನ್ನಲ್ಲಿ ಕಾಣಿಸ್ತಾರೆ ಅದನ್ನೇ ಎಲ್ಲರೂ ನೋಡೋದು. ಆಫ್ ಸ್ಕಿನ್ನಲ್ಲಿ ಯಾರು ಇರ್ತಾರೋ ಅದನ್ನು ಯಾರು ನೋಡೋದಿಲ್ಲ. ಸೊ ನಮ್ಮನ್ನು ನಾವು ಚೆನ್ನಾಗಿ ಕಾಣಿಸ್ಕೋಬೇಕಂದ್ರೆ ಡಯಟ್ ಆಗಲಿ ಏನೇ ಆಗಲಿ ಅದನ್ನು ಮೇಂಟೈನ್ ಮಾಡಿದ್ರೆ ಅದು ನಮಗೆ ಒಳ್ಳೆಯದು. ಓಕೆ, ಅಂದರೆ ಈಗ ಸಿನಿಮಾಗಳಿಗೆಲ್ಲ ಹೋಗೋದಕ್ಕೆ ಯಾವ ಥರ ಅಪ್ರೋಚ್ ಮಾಡ್ತಿದ್ದೀರಾ, ಅಥವಾ ನಿಮಗೆ ಯಾವ ಥರ ಅವಕಾಶಗಳೇನಾದ್ರು ಬರ್ತಿದೆಯಾ? ಅವಕಾಶಗಳ ಬರೋದು ಅಂದರೆ ನಾವು ಅಪ್ರೋಚ್ ಮಾಡಲೇಬೇಕಾಗುತ್ತೆ. ಇಲ್ಲಿ ಯಾರು ಕರೆದು ನಮ್ಗೆ ಯಾರು ಅವಕಾಶ ಕೊಡೋಷ್ಟು ಆ ಥರ ಎಲ್ಲ ಯಾವುದೇ ಇರೋದಿಲ್ಲ. ನಮ್ಮ ಟ್ಯಾಲೆಂಟನ್ನು ಪ್ರೂವ್ ಮಾಡ್ಕೋಬೇಕಂದ್ರೆ ನಾವೇ ಹೋಗಿ ಅಪ್ರೋಚ್ ಮಾಡಿ ಈ ಥರ ಇದ್ದೀವಿ ಸರ್, ನನಗೂ ಆ್ಯಕ್ಟಿಂಗ್ ಬರುತ್ತೆ ಅಂತ ಅಲ್ಲಿ ಹೋಗಿ ನಮ್ಮ ಟ್ಯಾಲೆಂಟ್ನ ನಾವು ತೋರಿಸಿ ಅದರಲ್ಲಿ ಯಾವುದಾದ್ರೂ ಒಂದು ಅವಕಾಶ ಸಿಕ್ಕಿದ್ರೆ ಅದರಲ್ಲಿ ನಾವು ಪ್ರೂವ್ ಮಾಡ್ಕೋಬೇಕಾಗುತ್ತೆ. ಅಂದರೆ ನೀವು ಹೀರೋ ಆಗಬೇಕು ಅಂದರೆ ಯಾವ ಥರದ ಕತೆಗಳಿಗೆ ನೀವು ಹೀರೋ ಆಗಬೇಕು ಅಂತ ಅಂದ್ಕೊಳ್ತಿದ್ದೀರಾ? ನನಗೆ ಆ್ಯಕ್ಚುಲಿ ಬೇಸಿಕಲಿ ನಾನು ಯಾವಾಗ ಸ್ಕ್ರೀನ್ ಮೇಲೆ ಹೋಗಿ ನಿಂತ್ಕೊಂಡ್ರು ಎಲ್ಲ ಡೈರೆಕ್ಟರ್ಸ್ ಹೇಳೋದು ನೆಗೆಟಿವಿಟಿ ಬರ್ತಿದೆ ಅಂತ. ನನ್ನ ನೆಗೆಟಿವ್ ಅಂದರೆ ನಾನು ವಿಲನಾಗೇ ಜಾಸ್ತಿ ಎಲ್ಲರೂ ಇಷ್ಟಪಡೋದು. ಬಟ್ ಆದರೂ ಒಂದು ಹೀರೋ ಅಂತ ಬರಬೇಕಾದ್ರೆ ಕಂಪ್ಲೀಟ್ ಎಲ್ಲ ಪ್ರಿಪರೇಷನ್ ಎಲ್ಲ ಬೇಕಾಗುತ್ತೆ. ವಿತ್ ಡ್ಯಾನ್ಸು ಬೇಕಾಗುತ್ತೆ, ಆ್ಯಕ್ಟಿಂಗು ಬೇಕಾಗುತ್ತೆ. ಕಂಪ್ಲೀಟ್ ನೆಗೆಟಿವಿಟಿ ವಿಲನ್ ಅಂತ ಏನಿದೆ ಓವರ್ ಆಲ್ ವೈಸ್ ಆಪೋಸಿಟ್ ಆಗಿ ಕಂಪ್ಲೀಟ್ ಪ್ರಿಪೇರ್ ಆಗಬೇಕಾಗುತ್ತೆ. ಈಗ ಜಿಮ್ಗೆ ಹೋಗ್ತಾ ಇದ್ದೀರಾ, ಫಿಟ್ನೆಸ್ ಮೇಂಟೈನ್ ಮಾಡ್ತಿದ್ದೀರಾ, ಅದರ ಹೊರತುಪಡಿಸಿ ನಟನೆ, ಡಾನ್ಸು ಇದೆಲ್ಲ ಏನು ಕಲ್ತಿದ್ದೀರಾ? ಡ್ಯಾನ್ಸು ಅಷ್ಟೇ, ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಿದ್ದೆ. ಅದ್ರ ಜೊತೆಗೆ ಜಿಮ್ನಾಸ್ಟಿಕ್ ಹೋಗ್ತಿದ್ದೆ. ಜಿಮ್ನಾಸ್ಟಿಕ್ ಹೋಗಿ ಆಲ್ಮೋಸ್ಟ್ 1 ವರ್ಷ ಹೋಗಿದೆ. ಅದಾದಮೇಲೆ ಕಾರಣಾಂತರಗಳಿಂದ ಈ ಶೂಟಿಂಗ್ ಬರ್ತೀವಿ, ಬೆಳಗಿಂದ ಸಾಯಂಕಾಲ ತನಕ ಇಲ್ಲೇ ಇರ್ತೀವಿ. 4 ಗಂಟೆಗೆ ಎದ್ದು ಜಿಮ್ಗೆ ಹೋಗಿ ಅಲ್ಲಿ ಮುಗಿಸ್ಕೊಂಡು 7 ಗಂಟೆಗೆ ಸೆಟ್ಟಿಗೆ ಬಂದು ಇಲ್ಲಿ ನಾವು ಕೆಲಸ ಸ್ಟಾರ್ಟ್ ಮಾಡಬೇಕಾಗತ್ತೆ. ಅದೇ ನಮಗೆ ಯಾವಾಗ ಟೈಮ್ ಸಿಗುತ್ತೆ, ಯಾವಾಗ ಬ್ರೇಕ್ ಇರುತ್ತೆ, ಆ ಟೈಮಲ್ಲಿ ನಮಗೆ ನಾವೆಷ್ಟು ವರ್ಕ್ ಮಾಡ್ಕೋತೀವೋ ಅಷ್ಟು ನಮಗೆ ಒಳ್ಳೆಯದು. ಡ್ಯಾನ್ಸ್ ಆಗಲಿ, ಜಿಮ್ನಾಸ್ಟಿಕ್ ಆಗಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಆ್ಯಕ್ಟರ್ಸ್ಗೆ ಏನೇನು ಬೇಕು ಎಲ್ಲನೂ ಪ್ರಿಪೇರ್ ಆದರೆ ಅದು ಏನೋ ಟೈಮ್ ಯಾವಾಗ ಯಾವ ಟೈಮ್ ಸಿಗ್ತಾ ಇದೆಯಾ ಆ ಟೈಮ್ನ ಬೇರೆ ಕಡೆ ಯುಟಿಲೈಸ್ ಮಾಡ್ಕೋಬೇಕು ಅಷ್ಟೇ ನಾನು ಹೇಳೋದು. ಓಕೆ, ಈಗ ನೀವು ಹೀರೋ ಅಂದರೆ ನಮ್ಮ ಕನ್ನಡದ ಇಂಡಸ್ಟ್ರಿನಲ್ಲಿ ಯಾವ ಹೀರೋ ಎದುರು ವಿಲನ್ ಆಗೋಕ್ಕಿಷ್ಟ? ನನಗೆ ಅವಕಾಶಗಳು ಹೆಂಗೆ ಬರುತ್ತೋ ಹಾಗೆ. ನನಗೆ ಇವರು ಅವ್ರ ಹತ್ರ ಆ್ಯಕ್ಟ್ ಮಾಡಬೇಕು, ಈ ಥರ ಆ್ಯಕ್ಟ್ ಮಾಡಬೇಕಂತ ನನಗೆ ಯಾವುದಿಲ್ಲ. ಅವಕಾಶಗಳು ಹೆಂಗೆ ಬರುತ್ತೋ ಯಾವ ಲೆವೆಲಿಗೆ ಬೇಕಾದ್ರೂ ಪರ್ಫಾರ್ಮೆನ್ಸ್ ಮಾಡೋ ನನಗೆ ಕೆಪಾಸಿಟಿ ಇದೆ. ಮುಂದೆ ಯಾರಿದ್ರೂ ಪರವಾಗಿಲ್ಲ, ನಾನು ಅದೆಲ್ಲ ಕೇರ್ ಮಾಡೋದಿಲ್ಲ. ನನ್ನ ಪಾತ್ರ ಏನು ಹೇಳುತ್ತೆ, ನನ್ನ ಪಾತ್ರಕ್ಕೆ ಏನು ಬೇಕಾಗಿದೆ ಅದನ್ನು ನಾನು ಮಾಡ್ತೀನಿ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಭರವಸೆಯ ನಟನಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಹೀರೋ ಆಗಬೇಕು ಅನ್ನೋ ಕನಸನ್ನು ಕಟ್ಕೊಂಡು ಸಾಕಷ್ಟು ತಯಾರಿಯನ್ನು ಕೂಡ ಚಂದ್ರಕಿಶೋರ್ ಮಾಡ್ತಾ ಇದ್ದಾರೆ. ಅವ್ರಿಗೆ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ಕೆಂಪೇಗೌಡ ಜೊತೆ ಸರೋಜಾ, ಈ ಸಂಜೆ ನ್ಯೂಸ್, ಬೆಂಗಳೂರು.